ಸ್ವಾಗತವನ್ನು ಬಯಸ್ತಾ ನಮ್ಮದು ಕ್ಷೇತ್ರ ರೈತ ಒಕ್ಕೂಟ ಅಂತ ಏನು ಪ್ರಾರಂಭ ಆಗಿದೆ, ಅದರ ಅಡಿಯಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ನಾವು ಜನಪ್ರತಿನಿಧಿಗಳ ಗಮನ ಸೆಳೆಯೋದ್ರ ಬಗ್ಗೆ, ಅಧಿಕಾರಿಗಳಿಗೆ ಗಮನ ಸೆಳೆಯೋದ್ರ ಬಗ್ಗೆ, ರೈತರ ಸಮಸ್ಯೆಗಳನ್ನ ಏನನ್ನೋದನ್ನ ಅರಿತು ಅದನ್ನ ಮಾಧ್ಯಮದವರಿಗೆ, ಅಧಿಕಾರಿಗಳಿಗೆ ಮನದಟ್ಟು ಮಾಡಿಕೊಳ್ಳೋ ದೃಷ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಅದಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಕಿರಣ್ ಮಡಬಳ್ಳಿ ಅವರಿದ್ದಾರೆ, ರಾಘವೇಂದ್ರ ಕೆಸ್ವೆ ಅವರಿದ್ದಾರೆ, ಅನೂಪ್ ಕುಮಾರ್ ಇದ್ದಾರೆ, ಪ್ರದೀಪ್ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ನಮ್ಮ ರೈತರ ಸಮಸ್ಯೆ ಸಾಕಷ್ಟಿದೆ ಅನ್ನೋದನ್ನು ತಮ್ಮಗಳ ಗಮನಕ್ಕೆ ಬಂದಿದೆ. ವಿಶೇಷವಾಗಿ ಈ ಸಾರಿ ಅಡಿಕೆ ಬೆಳೆಗಾರರಿಗೆ ಸುಮಾರು 50ರಿಂದ 60% ಬೆಳೆ ಇಲ್ಲ. ಯಾರು ಕೇಳಿದ್ರೂ ಬೆಳೆ ಕಡಿಮೆ ಇದೆ. ಆದರೆ ಅದಕ್ಕೆ ಪ್ರತಿ ವರ್ಷದಂತೆ ಬರ್ತಾ ಇದ್ದಂಥ ಅತಿವೃಷ್ಟಿ ಪರಿಹಾರ ಬರ್ತಾ ಇಲ್ಲ. ಎಲೆ ಚುಕ್ಕೆ ರೋಗ ಜಾಸ್ತಿ ಆಗಿದೆ. ಬೆಳೆ ವಿಮೆ ನಂಬ್ಕೊಂಡು ಕೂತಿದ್ರು ರೈತರು. ಬೆಳೆ ವಿಮೆ ಬೇರೆ ಕೆಲವು ಕಡೆ ಬಂದಿದೆ, ಕೆಲವು ಕಡೆ ಬಂದಿಲ್ಲ. ಬರೋದನ್ನು ಟರ್ಮ್ ಶೀಟಲ್ಲಿ ಕಡಿಮೆ ಮಾಡಿದ್ದಾರೆ. ಅರಣ್ಯ ಒತ್ತುವರಿ, ಈ ಕ್ಷೇತ್ರದ ಶಾಸಕರು ಚುನಾವಣೆಗೆ, ಈ ಕ್ಷೇತ್ರದಲ್ಲಿ ಚುನಾವಣೆ ಸಂದರ್ಭದಲ್ಲಿ 3 ಪಕ್ಷದ ಅಭ್ಯರ್ಥಿಗಳು ಹೇಳಿದರು. FSO ಫಾರೆಸ್ಟ್ ಸೋಷಿಯಲ್ ಸೆಟಲ್ಮೆಂಟ್ ಆಫೀಸರ್ FO ಅದನ್ನು ಕೊಪ್ಪಕ್ಕೆ ತರ್ತೀವಿ ಅಂತೇಳಿ ಶಾಸಕರಾಗಿ ರಾಜೇಗೌಡರು ಆಯ್ಕೆ ಆದರು. ಆಯ್ಕೆ ಆದಮೇಲೆ ಅವರು ಅದ್ರ ಬಗ್ಗೆ ಏನೇನೂ ಗಮನ ಹರಿಸ್ದಂಗೆ ಕಾಣ್ತಾ ಇಲ್ಲ. ರೈತರು ಇಲ್ಲಿಂದ ಹೋಗಿ ಅಪ್ಲಿಕೇಶನ್ ಕೊಟ್ಟು ಬಂದಿದ್ದಾರೆ ಕಡೂರಿಗೆ. ಅಲ್ಲಿ ಪ್ರತಿನಿತ್ಯ ಅಲಿಯುವಂತಾಗಿದೆ. ನಮ್ದು ಏನಾಯಿತು, ನಮ್ಮ ಅರ್ಜಿ ಏನಾಯಿತು ಅಂತೇಳಿ. ಇದೆಲ್ಲ ಸಮಸ್ಯೆ ಸರ್ಕಾರ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಧೋರಣೆ ತಾಳಿತಾ ಇರೋದ್ರಿಂದ ಅದ್ರ ವಿರುದ್ಧ ನಾವೊಂದು ಸರ್ಕಾರದ ಗಮನ ಸೆಳೆಯೋ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಈ ಸರಿ ಎಲೆ ಚುಕ್ಕೆ ರೋಗದಿಂದ ಹೇಳಿದೆ ನಾನು ಆಗಾಗಲೇ, ಸಾಕಷ್ಟು ಬೆಳೆ ನಷ್ಟ ಆಗಿದ್ದರೂ ರೈತರಿಗೆ ಸರಿಯಾದ ರೀತಿಯಲ್ಲಿ ಬೆಳೆ ವಿಮೆ ಬರ್ತಾಯಿಲ್ಲ. ಎಲ್ಲ ಒಂದು ಕಡೆ ವಿಮಾ ಕಂಪ್ನಿಯವರು ಮತ್ತು ತೋಟಗಾರಿಕೆ ಇಲಾಖೆಯವರು ಮತ್ತು KSTMDC ಅವರು, ಮಳೆ ಮಾಪನ ಕೇಂದ್ರಗಳನ್ನ ಅವರು ಮ್ಯಾನೇಜ್ ಮಾಡುವಂಥದ್ದು, ಅವರೆಲ್ಲ ಸೇರಿ ರೈತರಿಗೆ ದೋಖ ಮಾಡ್ತಾ ಇದ್ದಾರೆ ಅನ್ನೋ ಅನಿಸ್ತಾ ಇದೆ. ಯಾಕಂದರೆ ಟರ್ಮ್ ಶೀಟ್ ಮಾಡೋಷ್ಟೊತ್ತಿಗೆ ಎಲ್ಲ ವಿಮೆಗಳು 12 ತಿಂಗಳಿರುತ್ತೆ. ಯಾವುದೇ ವಿಮಾ ಪಾಲಿಸಿ ಇದು 11 ತಿಂಗಳು. ನಿಮಗೆ ಜೂನನ್ನು ಕನ್ಸಿಡರ್ ಮಾಡ್ತಾಯಿಲ್ಲ. ಈ ಸಾರಿ ಉದಾಹರಣೆಗೆ ನಾವು ಆಗಸ್ಟಲ್ಲಿ ಕಳೆದ ಸಾರಿ ಬೆಳೆ ವಿಮೆ ಕಟ್ಟಿದ್ವಿ. ನಮಗೆ ಜುಲೈ 8 ತನಕ ಬರಬೇಕಾಗಿತ್ತು. ಜೂನಿಗೆ ಸ್ಟಾಪ್ ಆಗಿದೆ. ಜೂನ್ ಇಲ್ಲ ಈ ಸಾರಿ ಜೂನಲ್ಲಿ ಅತಿ ಹೆಚ್ಚು ಮಳೆ ಆಯಿತು. ಅದನ್ನು ಕನ್ಸಿಡರ್ ಮಾಡಿದರೆ ಈ ಸಾರಿ ಬೆಳೆ ವಿಮೆ ಜಾಸ್ತಿ ಬರ್ತಿತ್ತು. ಯಾಕಂದರೆ ಅವ್ರದ್ದೇನಿದೆ, ಕನಿಷ್ಠ 20 mm 20 ಮಿಲಿಮೀಟ್ರ್ ಮಳೆ 4 ದಿನ, 6 ದಿನ, 8 ದಿನ ಈ ಥರ ಕಂಟಿನ್ಯೂಸ್ ಬರಬೇಕು ಅಂತ ಹೇಳ್ತಾರೆ. 3 ದಿನ ಬಂದು 1 ದಿನ ಬರ್ದೈತಿ, 4ನೇ ದಿನ ಬಂದರೂ ಅವ್ರು ಕೊಡಲ್ಲ. ದಿನ ಬಂದು 6ನೇ ದಿನ ಬಿಟ್ಟು 7ನೇ ದಿನ ಬಂದರೂ ಕೊಡಲ್ಲ. ಇದು ಈ ಟರ್ಮ್ ಶೀಟ್ ಇದೆಯಲ್ಲ, ವಿಮಾ ಕಂಪ್ನಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಈ ಟರ್ಮ್ ಶೀಟನ್ನು ಮಾಡಿದ್ದಾರೆ. ಈ ಹವಾಮಾನ ಆಧಾರಿತ ಬೆಳೆ ವಿಮೆ ಅಂತ ನಾವು ನಮ್ಮ ಜಿಲ್ಲೆಗೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಾಗ ಈಗಿರುವ ಹಾರ್ಟಿಕಲ್ಚರ್ DD ಅವ್ರ ಹತ್ರ ಕೇಳಿದ್ರೆ ಹೇಳ್ತಾರೆ, ಪೂರ್ಣಿಮಾ ಅಂತೇಳಿ, ಮತ್ತು ಅಗ್ರಿಕಲ್ಚರ್ JD ಗೀತಾ ಅವರಿದ್ದರು. ಅವರು ಹೇಳಿದ್ರು, ಸರ್ ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ನಿರ್ಣಯ ಮಾಡಿಕೊಡಿ, ಇದನ್ನು ಮಾಡಿ ಮತ್ತೆ ಸಂಸದರಿಗೆಲ್ಲ ಕಳಿಸಿದ್ರೆ ಹವಾಮಾನ ಆಧಾರಿತ ಬೆಳೆ ವಿಮೆ ಮಲೆನಾಡಿಗೆ ಭಾಳ ಒಳ್ಳೆಯದಾಗುತ್ತೆ ಅಂತೇಳಿ. ನಾವು ಅದನ್ನು ಜಿಲ್ಲಾ ಪಂಚಾಯತಿಯಲ್ಲಿ ನಿರ್ಣಯ ಮಾಡಿ, ಜೀವರಾಜ್ ಅವರು ಶಾಸಕರಿದ್ದರು, ಅವ್ರ ಗಮನಕ್ಕೆ ತಂದ್ವಿ, ಶೋಭಾ ಕರಂದ್ಲಾಜೆ ಅವ್ರ ಗಮನಕ್ಕೂ ತಂದ್ವಿ. ಆ ನಿರ್ಣಯನ ಕಳಿಸಿ ಕೊನೆಗೆ ರಾಜ್ಯ ಮಟ್ಟದಲ್ಲಿ ಅದು ಚರ್ಚೆ ಆಗಿ ನಮ್ಮ ಜಿಲ್ಲೆ ಹವಾಮಾನ ಆಧಾರಿತ ಬೆಳೆ ವಿಮೆ ವ್ಯಾಪ್ತಿಗೆ ಸೇರ್ಪಡೆ ಆಯಿತು.
ಆ ವರ್ಷ ಕಾಂಗ್ರೆಸ್ನವರು ಸ್ಟ್ರೈಕ್ ಮಾಡಿದ್ರು, ಕೊಪ್ಪದಲ್ಲೂ ಮಾಡಿದರು. ಇದು ಮೋಸದ ಇದು ಮೋದಿಯವರು ದುಡ್ಡು ಹೊಡಿಲಿಕ್ಕೆ ಮಾಡ್ತಾ ಇದ್ದಾರೆ, ಇದಕ್ಕೆ ಯಾರು ಬೆಳೆ ವಿಮೆ ಕಟ್ಟಬೇಡಿ ಅಂತೇಳಿ. ಜೆ ಡಿ ಎಸ್ನವರು ಕೋರ್ಟಿಗೆ ಹೋಗಿ ಸ್ಟೇ ತಂದರು, ಕಂಪಲ್ಸರಿ ಮಾಡಬೇಡಿ ಅಂತೇಳಿ. ಕಟ್ಟಿದವ್ರು ಕಟ್ಟಿದ್ರು. ಈಗ ನಾವು ನಮ್ಮ ರೈತರಿಗೆ ಹೇಳಲಿಕ್ಕೆ ಹೋಗಿ ಆ ವರ್ಷ ಪ್ರಾರಂಭದ ವರ್ಷ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿಮೆ ಸುಮಾರು 18 ಲಕ್ಷ ಚಿಲ್ಲರೆ ನಮ್ಮ ಕುವೆಂಪು ಫ್ಯಾಕ್ಸಿಗೆ ಬಂದಿತ್ತು. ನಾವೆಲ್ಲ ರೈತರಿಗೆ ಕನ್ವಿನ್ಸ್ ಮಾಡಿ ಕಟ್ಸಿದ್ವಿ ನಾವು. ಆ ನಂತರದಲ್ಲಿ ವಿಮೆ ಯಾವಾಗ ಒಂದು ಸರಿ ಬಂತೋ ರೈತರೆಲ್ಲ ಎಚ್ಚೆತ್ಕೊಂಡ್ರು, ಯಾರ ಮಾತು ಕೇಳಲಿಲ್ಲ, ಕಟ್ತಾ ಬಂದರು. ಆಮೇಲೆ ಕ್ರಮೇಣ ವಿಮಾ ಕಂಪ್ನಿಯವ್ರು ಏನು ಮಾಡಿದ್ರು ಅಂದರೆ ಬುದ್ಧಿವಂತಿಕೆ ಉಪಯೋಗ ಶುರು ಮಾಡಿದ್ರು. ಈ ಅಧಿಕಾರಿಗಳನ್ನ ಬುಕ್ ಮಾಡ್ಕೊಂಡು ಟರ್ಮ್ ಸೀಟಲ್ಲಿ ಕಂಡೀಷನ್ ಜಾಸ್ತಿ ಮಾಡ್ತಾ ಹೋದರು. ಅವರು ಟರ್ಮ್ ಸೀಟ್ ಪ್ರಕಾರ 80% 90% ಮಳೆ ಬಂದರೆ ಇಲ್ಲಿ ಬೆಳೆನೇ ಉಳಿಯಲ್ಲ ಮಲೆನಾಡಲ್ಲಿ. ಆ ರೀತಿಯಲ್ಲಿ ಟರ್ಮ್ ಸೀಟು ವಿಮಾ ಕಂಪ್ನಿಯವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ರು. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಟರ್ಮ್ ಸೀಟು ಅಧಿಕಾರಿಗಳು ಹೇಳೋದು, ಟರ್ಮ್ ಸೀಟು ಲಿಬರಲ್ ಆಗಿ ಮಾಡಿದ್ರೆ ವಿಮಾ ಕಂಪ್ನಿಯವ್ರು ಬರಲ್ಲ ಸರ್ ಇಲ್ಲಿಗೆ ಅಂತ. ಅದು ಒಂದು ವರ್ಷ ಸಮಸ್ಯೆ ಆಯಿತು, ಯಾರು ವಿಮಾ ಟೆಂಡರ್ ಹಾಕದೆ. ಇದನ್ನು ರೈತರು ಕಟ್ಟೋಕ್ಕಿಂತ ಹೆಚ್ಚಿಗೆ ಹಣವನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಡುತ್ತೆ ವಿಮಾ ಕಂಪ್ನಿಯವರಿಗೆ. ಆದ್ರೆ ಕೊಟ್ಟ ಮೇಲೆ ಅದನ್ನು ಫಾಲೋ ಅಪ್ ಮಾಡಬೇಕಾಗಿದ್ದ ಜವಾಬ್ದಾರಿ ಯಾರ್ದು? ಸರ್ಕಾರಗಳದ್ದು. ವಿಶೇಷವಾಗಿ ಅದರಲ್ಲೂ ರಾಜ್ಯ ಸರ್ಕಾರ ಅದನ್ನು ಫಾಲೋ ಅಪ್ ಮಾಡಬೇಕು. ಯಾಕಂದರೆ ಇದು ಟೆಂಡ್ರು ಕರೆಯೋದು, ಪ್ರೊಸೆಸಿಂಗು ಎಲ್ಲ ರಾಜ್ಯ ಸರ್ಕಾರದ ಅಡಿಯಲ್ಲಿ ನಡೆಯುತ್ತೆ. ಕೇಂದ್ರ ಸರ್ಕಾರ ಅದ್ರ ಪಾಲನ್ನು ರೈತರ ಹೆಸರಲ್ಲಿ ಕಟ್ಟುತ್ತೆ. ಇದೆಲ್ಲೋ ಒಂದು ಕಡೆ ಈ KSTMTC ಮಳೆ ಮಾಪನ ಇಲಾಖೆ ಇದೆಯಲ್ಲ, ಅವರು ಹಾರ್ಟಿಕಲ್ಚರ್ನವರು ಬೆಳೆ ವಿಮೆಯವರು ಸೇರಿ ಇದರಲ್ಲಿ ಕಂಪ್ಲೀಟಾಗಿ ರೈತಿಗೆ ದೋಖ ಮಾಡಿದ್ದಾರೆ. ನಾವು ಎಲ್ಲ ವ್ಯಾಟ್ಸಪ್ಗಳಲ್ಲಿ ನೋಡ್ತಾ ಇದ್ದೀವಿ. ವಿಧಾನ ಪರಿಷತ್ತಲ್ಲಿ, ವಿಧಾನಸಭೆಯಲ್ಲಿ ಚರ್ಚೆ ಆಯಿತು ಇದ್ರ ಬಗ್ಗೆ. ಅವ್ರು ಮಾತಾಡಿದ್ರು, ಯಾರು ಮಾತಾಡಿದ್ರು ಇನ್ನು ಬೆಳೆ ವಿಮೆ ಜಾಸ್ತಿ ಬರೋ ಕ್ವಶನ್ ಇಲ್ಲ, ಎಲ್ಲರಿಗೂ ಗೊತ್ತಿರೋ ಸತ್ಯ. ಯಾಕಂದರೆ ವಿಮಾ ಕಂಪ್ನಿಯವ್ರು ಕೊಡಲ್ಲ. ಅವ್ರು ಏನು ಪಾಲಿಸಿ ಪ್ರಕಾರ ಇದಾಗಿದೆ ಅದ್ರ ಪ್ರಕಾರ ಕೊಡ್ತಾರೆ. ಮುಂದಾದರೂ ರೈತರಿಗೆ ಇದು ಮೋಸ ಆಗಬಾರ್ದು ಅಂತಿದ್ರೆ ಈಗಲೇ ಅದನ್ನು ಕೃಷಿ ಸಚಿವರ ಸಮ್ಮುಖದಲ್ಲಿ ಎಲ್ಲ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಅವರು ಟರ್ಮ್ ಶೀಟನ್ನು ಕರೆಕ್ಟಾಗಿ ಸ್ಟಡಿ ಮಾಡದಿತ್ತಿದ್ರೆ ಇದು ನಿರಂತರವಾಗಿ ರೈತರ ತಲೆ ಮೇಲೆ ಹೊರೆ ಬೀಳುವಂಥ ಪರಿಸ್ಥಿತಿ ಆಗುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ, ಕಟ್ಟಿದಷ್ಟಾದ್ರೂ ದುಡ್ಡು ಬರಲಿ ರೈತರಿಗೆ ಅಂತ ಕೆಲವರು ಹೇಳ್ತಾರೆ. ಕಟ್ಟಿದಷ್ಟು ಬರಲಿಕ್ಕೆ ಅದು ವಿಮೆ. ಈ ನಾವು ಪ್ರೀಮಿಯಂ ಕಟ್ಟೋದಷ್ಟೇ, ಅದನ್ನು ಕಟ್ಟದಷ್ಟು ಬರಲೇಬೇಕಂತ ಏನಿಲ್ಲ. ಆದರೆ ಬರುತ್ತೆ, ದೋಖ ಮಾಡಿದ್ದಾರೆ. ಈಗ ವಿಮಾ ಕಂಪ್ನಿಯವ್ರು ಏನು ಮಾಡ್ತಾರೆ, ಬುದ್ಧಿವಂತಿಕೆ ಮಾಡಿ ಬಯಲುಸೀಮೆ ಭಾಗಕ್ಕೆಲ್ಲ ವಿಮಾ ಕಂಪ್ನಿಯವರು ಫಸ್ಟ್ ಟೆಂಡರ್ ಹಾಕ್ತಾರೆ. ಮಲೆನಾಡು ಭಾಗಗಳಿಗೆ ಟೆಂಡರ್ ಹಾಕಲ್ಲ, ಯಾಕಂದರೆ ಟರ್ಮ್ ಸೀಟ್ ಲಿಬರಲ್ ಆಗಲಿ ಅಂತೇಳಿ. ಬಗೆಹರಿಸ್ಬೇಕಂದ್ರೆ ಸರ್ಕಾರದ ಮಟ್ಟದಲ್ಲಿ ನಮ್ಮ ಶಾಸಕರು ಈ ಬಗ್ಗೆ ಗಮನ ಹರಿಸಿ ಕೃಷಿ ಸಚಿವರ ನೇತೃತ್ವದಲ್ಲಿ ಸಭೆ ಮಾಡಿ ಅವರಿಗೆಲ್ಲ ಕಂಡೀಷನ್ ಹಾಕಿ ನೋಡಿ. ಹವಾಮಾನ KSTMDC ಇಲಾಖೆ ಇದೆಯಲ್ಲ, ಹವಾಮಾನ ಇಲಾಖೆ, ಅವರು ಒಂದು ವಾರ ಆ ಗ್ರಾಮ ಪಂಚಾಯಿತಿಯಿಂದ ಮೆಸೇಜ್ ಬರಲಿಲ್ಲ ಅಂದರೆ ಇಮ್ಮಿಡಿಯೇಟ್ ಅವ್ರು ಯಾರನ್ನಾರು ಕಳಿಸಿ ಅದನ್ನು ಮಳೆ ಮಾಪನ ಕೇಂದ್ರನ ಸರಿಪಡಿಸ್ಬೇಕು. ಮತ್ತು ಅವ್ರ ಪಂಚಾಯಿತಿಯವ್ರ ಗಮನಕ್ಕೆ ತರಬೇಕು. ಅವರನ್ನು ಮಾಡ್ತಾಯಿಲ್ಲ. ಕೆಲವು ಕಡೆ ತಿಂಗಳುಗಟ್ಟಲೆ ಹಾಳಾದರೂ KSTMDC ಅವ್ರು ಮಾಡ್ತಾಯಿಲ್ಲ, ಅದನ್ನ ಅಟೆಂಡ್ ಮಾಡ್ತಾಯಿಲ್ಲ. ನೀವು ನೋಡಿದಿರಿ ಕೆಲವು ಕಡೆ ಮಳೆ ಮಾಪನ ಕೇಂದ್ರದ ಮೇಲೆ ಗ್ರಾಮ ಪಂಚಾಯಿತಿಯವರು ಮೇಲ್ಗಡೆ ಮಾಡಿದ್ದಾರೆ. ಉದಾಹರಣೆಗೆ ಹುಂಚದ ಕಟ್ಟೆ, ಕುಡುಮಲಿ ಕೆಲವೊಂದೆರಡು ಪಂಚಾಯತಿನಲ್ಲಿ ಫೋಟೋ ನೋಡಿದೆ ನಾನು ಮೊನ್ನೆ. ಮಾಡಿದ್ದಾರೆ, ಅಲ್ಲಿಗೆ ಬರೀ ₹1 ಬರಲ್ಲ ಪರಿಹಾರ. ಮತ್ತು ತುಂಬ ಜನರಿಗೆ ಇದು ಕನ್ಫ್ಯೂಷನ್ ಏನಂದರೆ ಅತಿ ಮಳೆ ಬಂದ ತಕ್ಷಣ ಪರಿಹಾರ ಬರುತ್ತೆ ಅಂತ. ಇದು ಅದು ಆ ಥರನೂ ಅಲ್ಲ. ಉದಾಹರಣೆಗೆ 2 ಸಾರಿ ಡ್ರಾಟ್ ಇದ್ದಾಗಲೂ ನಮ್ಮಲ್ಲಿಗೆ ಬೆಳೆ ವಿಮೆ ಚೆನ್ನಾಗೇ ಬಂತು. ಹ್ಯುಮಿಡಿಟಿ ಕನ್ಸಿಡರ್ ಮಾಡ್ತಾರೆ, ಅಲ್ಲಿಯ ತೇವಾಂಶ ಎಷ್ಟಿರುತ್ತೆ. ನಮಗೆ ಈಗ ಆ್ಯಕ್ಚುಲ್ ಬರ್ತಾ ಇರೋದು ಮಾರ್ಚ್ ಏಪ್ರಿಲ್ ಮೇನಲ್ಲಿ ಹ್ಯುಮಿಡಿಟಿ ಇದು ಉಷ್ಣಾಂಶ ಜಾಸ್ತಿ ಇತ್ತಲ್ಲ, ಅದ್ರ ಬೇಸ್ ಮೇಲೆ ಈಗ ಬರ್ತಾ ಇರೋದು ಆ್ಯಕ್ಚುಲು. ಇದು ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇದನ್ನು ಚರ್ಚೆ ಮಾಡಲ್ಲ ಕೂತ್ಕೊಂಡು. ಇದನ್ನು ನಾನು ಹಿಂದೆ ಈ ಥರ ರೈತರಿಗೆ ಬರದೇ ಇದ್ದಾಗ ಸತ್ಯಪ್ರಕಾಶು ಕುಮಾರಸ್ವಾಮಿ ಅವರಿಬ್ಬರು ಅಡಿಕೆ ಬೆಳೆಗಾರ ಸಂಘದ ಪರವಾಗಿ ಹೋರಾಟ ಮಾಡಿ ಟರ್ಮ್ ಶೀಟ್ ಮಾಡ್ತಾ ಸ್ವಲ್ಪ ಲಿಬರಲ್ ಮಾಡಲಿಕ್ಕೆ ಹೋಗಿ ಸ್ವಲ್ಪ ಕಳೆದ 2 ವರ್ಷ ಬಂತು. ಈ ಸಾರಿ ನೋಡಿ
ಜೂನ್ನಲ್ಲಿ ವಿಪರೀತ ಮಳೆ, ಜೂನ್ ಇನ್ನು ಕನ್ಸಿಡ್ರೇಷನ್ನೇ ಇಲ್ಲ. ಇದನ್ನು ಸರಿ ಮಾಡಬೇಕು. ಈಗ ರೈತರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ಅಟ್ಲೀಸ್ಟು ಯಡಿಯೂರಪ್ಪನ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಇರ್ತಾ ಹೆಕ್ಟೇರಿಗೆ 52,000 ಅತಿವೃಷ್ಟಿ ಪರಿಹಾರ ಕೊಡ್ತಿದ್ರು. ಅರ್ಜಿ ಕೊಡದೇ ಇರಲಿ ಎಲ್ಲ ರೈತರಿಗೂ 2 ಹೆಕ್ಟೇರ್ ತನಕ ಪರಿಹಾರ ಕೊಡ್ತಿದ್ರು. ಈಗ ಇಲ್ಲವೇ ಇಲ್ಲ. ಈಗ ವಿಧಾನಸಭೆನಲ್ಲೂ ಅದ್ರ ಬಗ್ಗೆ ಚರ್ಚೆ ಆಗ್ತಾಯಿಲ್ಲ. ಕೊಟ್ಟಿದ್ದಾರೆ ಕೆಲವರಿಗೆ 10,000, 20,000 ಈ ಥರ. 52,000 ಇದ್ದಿದ್ದನ್ನ ಇಷ್ಟು 50% ಕಡಿಮೆ ಮಾಡಿದ್ರು. ಇದನ್ನು ಯಾರೂ ಚರ್ಚೆ ಮಾಡ್ತಾಯಿಲ್ಲ. ಇದನ್ನು ನಾನು ಶಾಸಕರಿಗೆ ನಾವು ಒತ್ತಡ ಹಾಕೋದು, ಇದು 2 ಕೆಲಸ ನೀವು ಮಾಡಬೇಕು, ನಿಮ್ಮ ನೇತೃತ್ವದಲ್ಲೇ ಆಗಬೇಕು, ಇಲ್ಲಾಂದರೆ ನೀವು ಜವಾಬ್ದಾರಿ ಹೊರಬೇಕಾಗುತ್ತೆ. ಯಾಕಂದರೆ ಇದು ನಮ್ಮ, ಅದರಲ್ಲೂ ವಿಶೇಷವಾಗಿ ಪಾರಂಪರಿಕ ಅಡಿಕೆ ಬೆಳೆಗಾರರು ಏನಿದ್ದಾರೆ, ಚಿಕ್ಕಮಗಳೂರು ಜಿಲ್ಲೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು, ಇವರು ಭಾಳ ಹೊಡೆತ ತಿಂತಾಯಿದ್ದಾರೆ. ಎಲ್ಲ ಸಂದರ್ಭಗಳಲ್ಲೂ ಹೊಡೆತ ಬೀಳೋದು ನಮ್ಮ ಪಾರಂಪರಿಕ ಅಡಿಕೆ ಬೆಳೆಗಾರರ ಮೇಲೆ. ಇದನ್ನು ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಸರಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದ್ರ ಜೊತೆಗೆ ನಾನು ಆಗಲೇ ಹೇಳಿದೆ, ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ಕೆಲವೊಂದು ಗ್ರಾಮ ಪಂಚಾಯತಿಗಳಿಗೆ ಬಂದಿದೆ ದುಡ್ಡು, ಈ ವಾರದಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಕಡಿಮೆ ಬರುತ್ತೆ. ಎಲ್ಲ 40% ಮೇಲೆ ಯಾರಿಗೂ ಬರ್ತಾ ಇಲ್ಲ. ಕೊಪ್ಪ ತಾಲೂಕಲ್ಲಿ ಕಡಿಮೆ ಬರ್ತಿದೆ. ಇದನ್ನು ಈಗ ನಾವು ಏನೇ ಪ್ರತಿಭಟನೆ ಮಾಡಲಿ, ಏನೇ ಮಾಡಲಿ, ಇನ್ನು ಹೆಚ್ಚುವರಿ ಬರಲ್ಲ. ನಾವು ಒಂದೇ ಒಂದು ಮಾರ್ಗ ಇರೋದು, ಅತಿವೃಷ್ಟಿ ಪರಿಹಾರ ಕೊಡಿ ಅಂತ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ರೈತರಿಗೆ ಅಟ್ಲೀಸ್ಟ್ ಸ್ವಲ್ಪನಾರು ಉಸಿರು ಬಿಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದೇ ಅತಿ ಅಂದರೆ 1 ಹೆಕ್ಟೇರ್ ತನಕ ಒಬ್ರಿಗೆ ಕೊಟ್ಟರು 52,000 ಬರಬೇಕು. ಅದನ್ನು ಕಡಿಮೆ ಮಾಡಿದ್ದಾರೆ. ಟೋಟಲಿ ಈ ಸರ್ಕಾರ ರೈತರನ್ನು ತೀವ್ರವಾಗಿ ಕಡೆಗಣಿಸಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು SIT ರಚನೆ ಮಾಡಿದ್ದಾರೆ. ಅರಣ್ಯ ಒತ್ತುವರಿಗೆ ಎಲ್ಲ ಅರಣ್ಯ ಒತ್ತುವರಿ ಅಲ್ಲ, ಕಂದಾಯ ಭೂಮಿ ಇದ್ದವರಿಗೂ ನೋಟಿಸ್ ಕೊಡ್ತಾ ಇದ್ದಾರೆ, ಕೊಡಲಿಕ್ಕೆ ವ್ಯವಸ್ಥೆ ಆಗ್ತಾಯಿದೆ. ಅವರು ಆಮೇಲೆ ರೈತರು ಎಲ್ಲಿ ಹೋಗ್ಬೇಕಂದ್ರೆ AC ಆಫೀಸಿಗೆ ನಾವು ಅಪೀಲ್ ಮಾಡಬೇಕು. ನಾವು AC ಆಫೀಸಿಗೆ ಅಪೀಲ್ ಮಾಡಬೇಕಾದ್ರೆ ಕೊಪ್ಪ ಶೃಂಗೇರಿಯವರು ಚಿಕ್ಕಮಗಳೂರಿಗೆ ಹೋಗಬೇಕು. ಅದು ನಮ್ಮದು ಒತ್ತಾಯ ಇದೆ. AC ಆಫೀಸನ್ನು ಕೊಪ್ಪಕ್ಕೆ ತರಬೇಕು ಅಂತ. ಕೊಪ್ಪ, ಶೃಂಗೇರಿ, ಎನ್ನಾಪುರ 3 ತಾಲೂಕುಗಳನ್ನು ಒಳಗೊಂಡಂತೆ AC ಆಫೀಸನ್ನು ಕೊಪ್ಪದಲ್ಲಿ ಮಾಡಬೇಕು. ರೈತರಿಗೆ ಸ್ವಲ್ಪ ಖರ್ಚು ವೆಚ್ಚಗಳು ಕಡಿಮೆ ಆಗುತ್ತೆ. ಈ ನಿಟ್ಟಿನಲ್ಲಿ ಶಾಸಕರು, ಸರ್ಕಾರ ಪ್ರಯತ್ನ ಪಡಬೇಕಂತ ಹೇಳ್ತೀವಿ. ಮತ್ತು ಜಾಯಿಂಟ್ ಸರ್ವೆ ಮಾಡ್ತಿದ್ದಾರೆ. ನೀವು ಪ್ರಶ್ನವ್ರು ಇದ್ದರೆ ಅವತ್ತು KDPನಲ್ಲಿ ಚರ್ಚೆ ಆಯಿತು. ಜಾಯಿಂಟ್ ಸರ್ವೆ ಯಾವ್ದು ಶುರು ಮಾಡಿದ್ದೀರಿ ಅಂತ ಹೇಳಿದ್ರೆ, ಕಗ್ಗ ಗ್ರಾಮ ಶುರು ಮಾಡಿದ್ದೀವಿ. ಆಯ್ತು ಸರ್ ಅಂದ್ರೆ, ನಂದೇ ಗ್ರಾಮ, ನಮಗೇ ಗೊತ್ತಿಲ್ಲ. ಈ ಜಾಯಿಂಟ್ ಸರ್ವೆ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ರೈತರ ಗಮನಕ್ಕೆ ತರಬೇಕಲ್ಲ, ಅದನ್ನು ಮಾಡ್ತಾಯಿಲ್ಲ. ಅವರಷ್ಟಕ್ಕೆ ಅವರೇ ಮಾಡ್ತಾಯಿದ್ದಾರೆ. ಇದು ಎಲ್ಲ ಒಂದು ಕಡೆ ಎಲ್ಲ ರೀತಿಯಲ್ಲೂ ನಾವು ರೈತರು ಹೊಡೆತ ತಿನ್ನುವಂಥ ಕಾರ್ಯಕ್ರಮವನ್ನು ಸರ್ಕಾರ ಮಾಡ್ತಾಯಿದೆ. ಇದ್ರ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಸರ್ಕಾರ ಎಚ್ಚೆತ್ಕೊಂಡು, ಶಾಸಕರು ಎಚ್ಚೆತ್ಕೊಂಡು ಇದನ್ನು ಸರಿ ಮಾಡದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಇದಕ್ಕೆ ಹೋರಾಟವನ್ನು ರೂಪಿಸ್ಬೇಕಂತ ಒಂದು ಯೋಚನೆ ಮಾಡ್ತಾಯಿದ್ದೀವಿ. ಯಾಕಂದರೆ ರಸ್ತೆಗಳು ಗುಂಡಿ ನೀವು ನೋಡಿದ್ದೀರಿ, ಚಿಕ್ಕಮಗಳೂರಿಗೆ ಹೋಗಂಗಿಲ್ಲ. ತುಂಬ ಜನ ಹೇಳ್ತಾರೆ ಮಳೆ ಜಾಸ್ತಿಯಾಗಿ ಇದಾಯಿತು. ಇನ್ನೂ ಕೆಲವರು ಹೇಳಿದ್ರು, ಕಾಂಗ್ರೆಸ್ ಮುಖಂಡರುಗಳೇ, ಆನೆ ಬಂದು ಓಡಾಡಿ ರಸ್ತೆ ಹೊಂಡ ಬಿತ್ತು ಅಂತೇಳಿ. ನೋಡಿ, ನಮ್ಮ ಸರ್ಕಾರ ಇರೋಷ್ಟೊತ್ತಿಗೆ 15 ವರ್ಷ ಜೀವರಾಜ್ ಅವರು MLA ಆಗಿದ್ದಾಗ ಜೂನ್ನಿಂದ ಸೆಪ್ಟೆಂಬರ್ 8 ತನಕ ಟಿಂಬರ್ ಹೊಡಿಲಿಕ್ಕೆ ಬಿಡ್ತಿರ್ಲಿಲ್ಲ. ಎಲ್ಲ ಎಸ್ಟೇಟ್ನವರು ಸಿಲ್ವರ್ ಮರ ಕಟ್ ಮಾಡಿ ಹೊಡೆಯೋದು ಜುಲೈ ಆಗಸ್ಟ್ನಲ್ಲಿ, ಯಾಕಂದ್ರೆ ವೆಯ್ಟ್ ಜಾಸ್ತಿ ಬರುತ್ತಂತ. ಆ 4-5 ತಿಂಗಳು ನಮ್ಮಲ್ಲಿ ಪರ್ಮಿಟೇ ಕೊಡ್ತಿರಲಿಲ್ಲ. ಈಗ ಪರ್ಮಿಟ್ ಇಲ್ಲ, ಏನಿಲ್ಲ. ಈಗ ನಿರಂತರವಾಗಿ ಮಳೆಗಾಲ ಇಡೀ ಅದು ಹೆವಿ ಲೋಡ್ ಹಾಕ್ಕೊಂಡು, ಓವರ್ಲೋಡ್ ಹಾಕ್ಕೊಂಡು ಲಾರಿಗಳು, ಟಿಂಬರ್ ಲಾರಿಗಳು ಓಡಾಡಿದ್ರೆ ರಸ್ತೆ ಗುಂಡಿ ಬೀಳದೆ ಇನ್ನೇನಾಗುತ್ತೆ? ಎಲ್ಲ ಕಡೆ ರಸ್ತೆಗಳು ಗುಂಡಿ ಬಿದ್ದಿದೆ. ಗುಂಡಿ ಬಿದ್ದಿದ್ದು ಈಗ ಪ್ಯಾಚ್ ಆಗ್ತಾ ಇದ್ದಾರೆ. ಹೇಗೆ? ಅದು ಬಾಕ್ಸ್ ಕಟಿಂಗ್ ಮಾಡಬೇಕು, ಅಡಿ ಟಾರ್ ಹಾಕಬೇಕು, ಆಮೇಲೆ ಜಲ್ಲಿ ಹಾಕಿ, ಆಮೇಲೆ ವೆಟ್ ಮಿಕ್ಸ್ ಅವ್ರದ್ದು ಇದು ಹಾಕಬೇಕು, ನಿಮ್ಮದೇನು ಟಾರ್ ಮಿಕ್ಸಿಂಗ್ ಇದನ್ನ ಹಾಕಿ ರೋಲರ್ ಹೊಡಿಬೇಕು. ಹಾಗೆ ಮಾಡ್ತಾನೆ ಇಲ್ಲ. ಜಲ್ಲಿ ಹಾಕಿದ್ರು, ಮೇಲ್ಗಡೆ ಟಾರ್ ಮಿಕ್ಸ್ ಹಾಕಿದ್ರು, ಮೇಲ್ಗಡೆ ರೋಲರ್ ಹೊಡೆದ್ರು, ಇನ್ನೊಂದು ವರ್ಷದಲ್ಲಿ ಮತ್ತೆ ಕಿತ್ತೋಗುತ್ತದೆ. ಈ ಥರ ಅವೈಜ್ಞಾನಿಕ ಕಾಮಗಾರಿಗಳು ಎಲ್ಲ ಒಂದು ಕಡೆ ರಸ್ತೆ ಗುಂಡಿ ಬೀಳಲಿಕ್ಕೆ ಕಾರಣ. ಇದ್ರ ಬಗ್ಗೆ ಶಾಸಕರು ಎಚ್ಚೆತ್ಕೊಂಡು ಇನ್ನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ.
ಜೊತೆಗೆ ನಮ್ಮ ಏನು ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟ ಇದೆ, ಅದಕ್ಕೆ ಅದನ್ನು ನಾವು ನಿರಂತರವಾಗಿ ನಮ್ಮ ಅಧ್ಯಕ್ಷರಾಗಿ ಗದ್ದೆಮನೆ ವಿಶ್ವನಾಥ್ ಅವರಿದ್ದಾರೆ, ಗೌರವ ಅಧ್ಯಕ್ಷರಾಗಿ ನಾನಿದ್ದೀನಿ. ನಮ್ಮದು ಸಮಿತಿ ಇನ್ನೂ ಪೂರ್ಣ ಆಗಿಲ್ಲ, ಆಗುತ್ತೆ ಸದ್ಯದಲ್ಲೇ. ನಿರಂತರವಾಗಿ ರೈತರ ಸಮಸ್ಯೆಗೆ ಸ್ಪಂದಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಇವತ್ತೇನು 1 ತಿಂಗಳ ಒಳಗೆ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸನ್ನು ಕೊಪ್ಪಕ್ಕೆ ತರದೇ ಇದ್ದರೆ ನಾವು ಕಾನೂನು ಮೂಲಕ ಹೋರಾಟ ಮಾಡಬೇಕಂತನೂ ತೀರ್ಮಾನ ಮಾಡಿದ್ದೀವಿ. ರೈತರ ಸಮಸ್ಯೆಗಳ ಬಗ್ಗೆ ಕಾನೂನಾತ್ಮಕ ಹೋರಾಟ ಅವಶ್ಯಕ ಇದೆ. ಉದಾಹರಣೆಗೆ ರೈತರನ್ನ ನೀವು ಅಪೀಲ್ ಮಾಡಿ AC ಆಫೀಸಿಗೆ ಅಂದರೆ ಅವ್ರು ಹೋಗಿ ಅಪೀಲ್ ಮಾಡಲಿಕ್ಕಾಗಲ್ಲ. ಇಲ್ಲಿಂದ ಚಿಕ್ಕಮಗಳೂರಿಗೆ ಹೋಗಿ ಅವ್ರ ಭೂಮಿ, ಅವ್ರದ್ದೇ ಸ್ವಂತ ಭೂಮಿ ಉಳಿಸ್ಕೊಳ್ಳೋಕ್ಕೆ ಅಪೀಲ್ ಮಾಡಬೇಕನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಅಂಥ ಸಂದರ್ಭಗಳಲ್ಲಿ ಕ್ಷೇತ್ರ ರೈತ ಒಕ್ಕೂಟ ಜೊತೆಗೆ ನಿಲ್ಲುತ್ತೆ ರೈತರ ಜೊತೆ. ನಾವು ಅದನ್ನು ಕೋರ್ಟ್ ಮೂಲಕ ಆಗುವಂಥ ಕೆಲಸಗಳನ್ನ ರೈತ ಒಕ್ಕೂಟ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಕಾನೂನಾತ್ಮಕವಾಗಿ ನಿಮ್ಮ ರೈತ ಒಕ್ಕೂಟ ಈಗ ರೈತರ ಒಂದು ಸಮಸ್ಯೆಗಳು ರೈತ ಒಂದು ಸಮಸ್ಯೆಗಳ ಸಂಬಂಧಪಟ್ಟ ಯಾವ ರೀತಿ ಕಾನೂನು ಹೋರಾಟಗಳಿಗೆ ಸ್ಪಂದನೆ ನೀಡುತ್ತೆ? ಇವತ್ತು ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ, ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕೂತಾಗ ಒಂದೇ ದಾರಿ, ನಮಗೆ ಕೋರ್ಟಲ್ಲೇ ಹೋಗಬೇಕಾಗುತ್ತೆ. ಕೋರ್ಟ್ ಮೂಲಕನೇ ಹೋರಾಟ ಮಾಡ್ತೀವಿ. ಅಂದರೆ ಅವರಿಗೆ ಏನು ರೈತರಿಗೆ ಬರುವಂಥ ಖರ್ಚು ವೆಚ್ಚಗಳನ್ನ ಎಲ್ಲವೂ ಕೂಡ ನಿಮ್ಮ ರೈತ ಒಕ್ಕೂಟನೇ ಭರಿಸುತ್ತೆ? ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀವಿ. ಕೊನೆಗೆ ಒಂದು 50% ಆರು ರೈತ ಒಕ್ಕೂಟ ಭರಿಸಬೇಕು ಅಂತ. ಧನ್ಯವಾದ. ಹಾಂ, ಕಾಡು ಪ್ರಾಣಿಗಳು ನೋಡಿ, ಈಗ ಮಂಗನ ಕಾಟ ಅಂತ ಹೇಳಂಗಿಲ್ಲ, ಆನೆ ಕಾಟ, ಕಾಡ್ಕೋಣದ ಕಾಟ ವಿಪರೀತ ಆಗಿದೆ. ಪರಿಹಾರ ಸೂಕ್ತ ಸಮಯಕ್ಕೆ ಸಿಗಲ್ಲ. ಈಗ ಎಲ್ಲೋ ಹುಲಿನ ವಿಷ ಹಾಕಿ ಬಂದರು ಅಂದರೆ ವರ್ಷಗಟ್ಟಲೆ ಅವರಿಗೆ ಒಂದು ಗೋವನ್ನು ಕಳ್ಕೊಂಡು ಅವನಿಗೆ ಪರಿಹಾರ ಕೊಡದಿದ್ದರೆ ಎಲ್ಲಿ ಅವರು ತಡ್ಕೊಳ್ತಾರೆ? ಆವಾಗ ರೈತರು ಕೆಲವುದವರು ಅಡ್ಡದಾರಿ ಹಿಡಿದಿರ್ಬೋದು. ಇದು ಆಗಬಾರ್ದು ಅಂತಂದರೆ ರೈತರಿಗೆ ಸೂಕ್ತ ಸಮಯದಲ್ಲಿ ತಕ್ಷಣ ಅರಣ್ಯ ಇಲಾಖೆ ಪರಿಹಾರ ಕೊಡುವ ವ್ಯವಸ್ಥೆಯನ್ನು ಮಾಡಬೇಕು. ಜೊತೆಗೆ ಆನೆ ಹಾವಳಿ ಇಷ್ಟು ವರ್ಷ ಇಲ್ಲದೆ ದಾನಿ ಈಗ ಬರ್ತಾವಂದರೆ ಟೆಕ್ನಿಕಲ್ಲಾಗಿ ಯೋಚನೆ ಮಾಡಬೇಕು. ಯಾಕೆ ಬರ್ತಾ ಇದ್ದಾವೆ ಇಲ್ಲಿ, ಎಲ್ಲಿಂದ ಬಂದು ಅವು ಯಾವ ರೂಟಲ್ಲಿ ಬರ್ತಾ ಇದ್ದಾವೆ ಅಂತ ಯೋಚನೆ ಮಾಡಬೇಕು. ಅದಕ್ಕೆ ಮಾರ್ಗೋಪಾಯಗಳನ್ನ ಕಂಡುಹಿಡಿದ್ಬಿಟ್ಟು ಯಾರ್ದೋ ಜನನ ಸಾಯಿಸಿದ ತಕ್ಷಣ ಆನೆ ಹಿಡ್ಕೊಂಡೋಗಿ ಇನ್ನೊಂದು ಕಾಡಿಗೆ ಬಿಡೋದು, ಅಲ್ಲಿ ಯಾವುದೋ ಹಿಡ್ಕೊಂಬಂದು ಈ ಕಾಡಿಗೆ ಬಿಡೋದು ಮಾಡಿದ್ರೆ ಈ ಸಮಸ್ಯೆ ನಿರಂತರವಾಗಿರುತ್ತೆ. ಇದ್ರ ಬಗ್ಗೆ ಅರಣ್ಯ ಸಚಿವರು ಸೀರಿಯಸ್ ಆಗಿ ಗಮನ ಹರಿಸಬೇಕು. ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ.